ಧರ್ಮೇಂದ್ರ, ಇಷ್ಟು ದಿನ ನಿನ್ನ ಜೀವನದಲ್ಲಿ ಅದೆಷ್ಟೋ ಯೌವನ ತುಂಬಿದ ಹೆಣ್ಣುಗಳಿಗೆ ಚಕ್ಕಂದವಾಡಿರುವೆ. ನಿನಗೇನಾದ್ರೂ ಲೆಕ್ಕ ಇದೆಯಾ? ಹೂವಿಗೆ ಬೇಕು ದುಂಬಿಯ ಲೆಕ್ಕ. ಮಕರಂದ ಹೀರುವುದಷ್ಟೇ ಅದರ ಕೆಲಸ. ಈ ಕರ್ಮೇಂದ್ರನ ಕೈ ಹಿಡಿದು ತಾಳಿ ಕಟ್ಟು ಅಂತ ಹೇಳುವ ಹೆಣ್ಣು ಈ ಭೂಮಿಯ ಮೇಲೆ ಹುಟ್ಟಿಲ್ಲ. ಇನ್ಮೇಲೆ ಈ ಊರಿಗೆ ನಾನು ಅಂದ್ಕೊಂಡೆ ತಾನೇ ದೊಡ್ಡ ರೌಡಿ. ನನ್ನನ್ನು ಎದುರು ಹಾಕಿಕೊಳ್ಳುವ ಗಂಡಸು ಇನ್ನೂ ಹುಟ್ಟಿಲ್ಲ. ಹುಟ್ಟಿದ್ರು ಅವನ ಗತಿ ಆ ದೇವರೇ ಬಲ್ಲ. ಗುಡ್ ಮಾರ್ನಿಂಗ್ ಮಿಸ್ಟರ್ ರೌಡಿ ಕರ್ಮೇಂದ್ರ. ಗುಡ್ ಮಾರ್ನಿಂಗ್. ಗುಡ್ ರೂಪಾ, ನೀನು ಹುಲಿಯನ್ನೇ ಭೇಟಿಯಾಡಲು ಬಂದ ಬೇಟೆಗಾರ್ತಿಗಳ ನಾನು. ಬೇಟೆಗಾರ್ತಿ ನಾನು. ಆ ಮಿಸ್ಟರ್ ಕರ್ಮೇಂದ್ರ, ಭಯ ಪಡಬೇಡವೋ, ಅಷ್ಟೊಂದು ಭಯ ಪಡಬೇಡ. ನಿನ್ನನ್ನು ಅಷ್ಟು ಸರಳವಾಗಿ ನಾನು ಕೊಲೆ ಮಾಡಲಾರೆ. ನಾನು ಹೇಳಿದ ಕಾರ್ಯವನ್ನು ಮಾಡಿದೆ ಸರಿ, ಇಲ್ಲವಾದ್ರೆ ನೋಡ್ರಪ್ಪ, ನಾನೇನ್ ಮಾಡ್ಬೇಕು ಹೇಳು? ಓಹೋ, ಹೆಣ್ಣು ಒಲಿದರೆ ನಾರಿ, ಮೂಲಿದರೆ ಮಾರಿ. ಆ ಮಾತು ಸುಳ್ಳಲ್ಲ. ಕೆರಳಿದ ಘಟ ಸರ್ಪದಂತೆ ಹೋದಾಡಿದ್ರೆ ಕಚ್ಚದೆ ಬಿಡಲಾರದು. ಹಾ ರೂಪ, ನಾನೇನ್ ಮಾಡ್ಬೇಕು ರೂಪ? ಮೊದಲು ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಸತಿ ಅಂತ ಸ್ವೀಕಾರ ಮಾಡಬೇಕು. ಹಾಗೆ ನನ್ನೊಂದಿಗೆ ಸಂಸಾರ ಮಾಡಬೇಕು. ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಡಬೇಕು. ಅಕಸ್ಮಾತ್ ನೀನೇನಾದ್ರೂ ನನ್ನನ್ನು ಬಿಟ್ಟು ಹೋದ್ರೆ ನನ್ನ ಹೊಟ್ಟೆಯಲ್ಲಿರುವ ಮಗು ನಾಳೆ ನಿನ್ನ ಹೆಸರು ಹೇಳಿ ಬದುಕಬೇಕು. ಇಷ್ಟೆಲ್ಲ ಮಾಡ್ತೀಯೋ ಅಥವಾ ನಿನ್ನ ಪ್ರಾಣವನ್ನು ನನ್ನ ಗೊಂಡಿಗೆ ಆಹುತಿ ಕೊಡ್ತೀಯೋ? ಏ ಹುಚ್ಚಿ, ನಿನ್ ಕೊಳ್ಳಿಗೆ ತಾಳಿ ಕಟ್ಬೇಕು ಅಷ್ಟ ತಾನೇ? ಹೌದು, ನಾನು ಕಟ್ತೀನಿ. ಮೊದಲು ನಿನ್ ಕೈಯಲ್ಲಿರೋ ಗನ್ ಬಿಸಾಕೋದ್ನ. ಅಷ್ಟೊಂದು ಮೂರ್ಖ ಹೆಣ್ಣು ನಾನಲ್ಲವೋ? ನಾನಲ್ಲ. ಚೀಲಿನ ವಿದ್ಯೆಯನ್ನು ಕಲಿತು ಹಾವಿನ ಹುತ್ತದಲ್ಲಿ ಕೈ ಹಾಕೋದ. ನಾನೀಗ ಎಲ್ಲ ವಿದ್ಯೆಯನ್ನು ಕಲಿತೆ ಎಲ್ಲಿಗೆ ಬಂದಿದ್ದೇನೆ. ಯಾಕೆ ರೂಪ, ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವೇ? ಒಂದು ಸಲ ನಂಬಿ ಅಪ್ಪ ನಂಬಿಕೆ ಈಟನ್ನು ತಿಂದಾಯ್ತು. ಮತ್ತೆ ಈಗ ನಿನ್ನಂತ ಮೂರ್ಖನನ್ನು ನಾನು ನಂಬಲಾರೆ. ಏ ಹುಚ್ಚಿ, ನಾನು ನಿನ್ನ ಗಂಡ ಆಗ್ಬೇಕಾದವನು, ನೀನು ನನ್ನ ಹೆಂಡತಿ ಆಗ್ಬೇಕಾದವನು. ನಮ್ಮಿಬ್ಬರಲ್ಲಿ ಈ ವಿರಸ ಸರಿಯಲ್ಲ. ಮೊದಲು ಆ ಗಂಡ ಬಿಸಾಕು. ಖಂಡಿತವಾಗಿಯೂ ನಾನು ನಿನ್ನ ತಾಳಿ ಕಟ್ತೀನಿ. ಸತ್ಯವಾಗೂ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ತೀರಾ? ನಾನು ಹೆತ್ತವರಾಣೆ ಮಾಡಿ ಹೇಳ್ತಾ ಇದ್ದೀನಿ, ತಾಳಿ ಕಟ್ತೀನಿ. ಮೊದಲು ಆ ಗನ್ ಬಿಸಾಕು. ಇಲ್ಲಿವರೆಗೆ ನನ್ನ ಕೆಟ್ಟ ಬುದ್ಧಿ ಎಲ್ಲ ಸುಟ್ಟು ಹೋದವು. ಈಗಲಾದ್ರೂ ನಂಬ್ತೀಯ? ಬೇಡ ಕರ್ಮೇಂದ್ರ, ಬೇಡ. ನೀವೇ ನನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ ಅಂದ್ರೆ ತುಂಬಾ ಸಂತೋಷವಾಗ್ತಾ ಇದೆ. ನೀನು ಒಬ್ಬ ಗಂಡಸರೇನು? ಹೇಳಿ, ನನ್ನ ಶಾಪ ನಿನಗೆ ತಟ್ಟದೆ, ಯಾವತ್ತು ಬಿಡಿಸಲ್ಲ ಕಣೋ. ಹುಲಿಯ ಬಾವಿಗೆ ಜಿಂಕೆ ಸಿಕ್ಕರೆ ಬಿಡುವುದುಂಟೆ?
ಚೇಳಿನ ವಿದ್ಯೆ ಕಲಿತವಳಿಗೆ ಹಾವಿನ ವಿದ್ಯೆ ಕಲಿಯುವುದು ಗೊತ್ತಾಗಲಿಲ್ಲವೇ? ಹೊತ್ತಲಲ್ಲಿ ಕೈ ಹಾಕಿಕೊಂಡು ಕಚ್ಚಿಸಿಕೊಂಡವಳು ನೀನೊಂದು ದಪ್ಪ ಹೆಣ್ಣು. ರೈಟ್, ಧರ್ಮೇಂದ್ರ ಕೊಲೆ ಮಾಡೋ ಹೆಣ್ಣು ಇನ್ನು ಹುಟ್ಟಿಲ್ಲ. ನಿಲ್ಲು. ಇದು ನನ್ನನ್ನು ಪ್ರೀತಿ ಮಾಡಿ ನನಗೆ ಮೋಸ ಮಾಡಿದ್ದಕ್ಕಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟೆ ಇರೋದಕ್ಕಾಗಿ ನನಗೆ ಮೋಸ ಮಾಡಿ ನನ್ನನ್ನು ಕೊಲೆ ಮಾಡೋದಕ್ಕಾಗಿ ಸಾಯೋ ನನ್ನ ಮಗನಿಗೆ ನೀನು ಹೇಳಿದಾಗ ಕೇಳಿದ್ರೆ ನಾನು ಬದುಕ್ತಾ ಇದ್ದೇನೆ. ನಾನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ನೀಡಿದ್ರು. ತಕ್ಕ ಶಿಕ್ಷೆ. ನಿಂತ್ಕೊಳ್ಳಿ ಮಂಜು, ಚೆನ್ನಾಗಿದ್ದೀರಾ? ಆ ದೇವರ ದಯೆ, ನಿನ್ನ ಹಾರೈಕೆಯಿಂದ ಏನೋ ಚೆನ್ನಾಗಿದ್ದೀನಿ ತಾಯಿ. ಬೇಡ ಮಂಜು, ಈ ಮಾತು ಸ್ತ್ರೀಯನ್ನು ಮರ್ಯಾದೆ ನನಗೆ ಬೇಕಾಗಿಲ್ಲ. ನಿಮ್ಮನ್ನು ಮರಿಬೇಕಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಪ್ರೀತಿ ಪದೇ ಪದೇ ನನ್ನನ್ನು ಕಾಡುತ್ತಿದೆ. ಭಾರತಿ, ಇಂಥ ಮಾತು ನಿನ್ನ ಬಾಯಿಂದ ಬರ್ಕೂಡ್ದು. ಬಂದದ್ದೇ ಆದ್ರೆ ತಾಯಿನೇ ತಾನು ಹೆತ್ತ ಮಗನನ್ನ ಕಾಮದೃಷ್ಟಿಯಿಂದ ನೋಡಿದಂತಾಗುತ್ತದೆ. ನಿಮ್ಮ ಉಪಕಾರ, ತ್ಯಾಗ, ನಿಮ್ಮ ಮನೋಭಾವನೆಯನ್ನು ನಾನೆಂದಿಗೂ ಮರೆಯುವುದಿಲ್ಲ. ನಾನು ಯಾವ ಮಹಾ ಅಂತ ಉಪಕಾರ ತ್ಯಾಗ ಮಾಡಿದ್ದೀನಿ ಭಾರತಿ? ಮಂಜು, ಪ್ರೀತಿಯಿಂದ ನನ್ನ ಕರುಳಿಗೆ ತಾಳಿ ಕಟ್ಟಿದ್ರಿ. ಪ್ರಥಮ ರಾತ್ರಿ ದಿನವೇ ಯುದ್ಧ ಮಾಡಲು ನನ್ನನ್ನು ಬಿಟ್ಟು ಹೊರಟೋದ್ರಿ. ಈ ಯುದ್ಧದಲ್ಲಿ ಸತ್ತು ಹೋಗಿದ್ದೀರಂತ ತಿಳಿದುಕೊಂಡು ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ. ಯಾವ ದಿನ ನನ್ನನ್ನು ಬಿಟ್ಟು ಹೋಗಿದ್ರು ಅವತ್ತೇ ನೀವು ಮರಳಿ ಬಂದ್ರಿ. ಅಷ್ಟೊತ್ತಿಗೆ ನನ್ನ ಬದುಕು ಬದಲಾಗಿತ್ತು. ರವಿ ಮುಂದೆ ನವ ದಂಪತಿಗಳ ಆಸೆ ನಿರಾಸೆ ಆಗ್ಬಾರ್ದು ಅಂತ ಮಗ ಅಂತ ಹೇಳಿದ್ರಿ. ನಿಮ್ಮನ್ನು ನೀವೇ ಬಲಿ ಕೊಟ್ರಿ. ಈ ನಿಮ್ಮ ಉಪಕಾರಕ್ಕೆ, ಈ ನಿಮ್ಮ ತ್ಯಾಗದ ಮುಂದೆ ನಾನು ಬದುಕಬೇಕಾ ಮಂಜು? ಬದುಕಬೇಕು ಭಾರತಿ, ಬದುಕಲೇಬೇಕು. ಯಾಕಂದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿರುವ ಗಂಡ ಅದೆಷ್ಟು ಆಸೆ ಕನಸು ಹೊತ್ತು ನಿನಗೆ ತಾಳಿ ಕಟ್ಟಿದ್ದಾನೋ ಏನು. ಆವತ್ತಿನ ದಿನ ಆ ಸಂದರ್ಭದಲ್ಲಿ ನಾನು ನಿನ್ನ ಗಂಡ ಅಂತ ನಿಜ ಹೇಳಿದ್ದರೆ ರವಿಯ ಬಾಳು ಹಾಳಾಗುತ್ತಿತ್ತು. ನಿನ್ನ ಮೇಲೆ ಅವನು ಕಟ್ಟಿದ ಕನಸಿನ ಗೋಪುರ ನುಚ್ಚು ನೂರಾಗುತ್ತಿತ್ತು. ಅದಕ್ಕೆ ಮಗ ಅಂತ ಸುಳ್ಳು ಹೇಳಿ ಆ ವಿಷಯ ನಾನು ಕುಡಿದೆ. ನಂಜು ನನಗಿರ್ಲಿ ಭಾರತಿ, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವೇ? ಮಂಜು, ನಾನ್ ಚೆನ್ನಾಗಿರ್ಬೇಕೆನ್ನೋ ಆಸೆ ನಿಮಗಿದ್ರೆ ಒಂದೇ ಒಂದು ಸಲ ನಮ್ಮ ಮನೆಗೆ ಬಂದು ನನ್ನ ಕೈಯಾರಿ ಊಟ ಮಾಡಿ ಹೋಗ್ತೀರಾ? ಆ ದೇವರು ಒಂದ್ ವೇಳೆ ಅಂತ ಪರಿಸ್ಥಿತಿ ತಂದ್ರೆ ನಿಮ್ಮ ಮನೆವರೆಗೂ ಬರ್ತೀನಿ. ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳಿದು ಬಾಗಿಲು ಹೊರಗಡೆ ನಿಲ್ಲಿಸಿ 2 ರೊಟ್ಟಿ ಕೊಟ್ಟರು ಸಾಕು. ಹೇಗೋ ಊಟ ಮಾಡಿಕೊಂಡು ಯಾವ್ದಾದ್ರೂ ಗುಡಿ ಗುಂಡಾರದಲ್ಲಿ ಇನ್ನು ಉಳಿದಿರೋ ಜೀವನ ಕಳಿತೀನಿ ಭಾರತಿ. ಮಂಜು, ನಿಮ್ಮನಿಂದ ಸ್ಥಿತಿಯಲ್ಲಿ ನಾನು ನೋಡೋದಿಲ್ಲ. ನೀವು ಯಾವಾಗ ಬೇಕಾದ್ರೂ ಬಂದ್ರೂ ಕೂಡ ನಮ್ಮ ಮನೆ ಬಾಗಿಲು ನಿಮಗಾಗಿ ತೆರೆದಿರುತ್ತದೆ. ಮಂಜು,
ಈಗ ನೀವ್ ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ ಅಂತ ಏನ್ ಹೇಳಿ ಭಾರತಿ, ದೂರ, ತುಂಬಾ ದೂರ ನೆಮ್ಮದಿನ ಹುಡುಕೊಂಡು ಶಾಂತವಾಗಿ ಮಲಗಬೇಕು ಅಂತ ಹೋಗ್ಬೇಕು ಅನಿಸ್ತಿದೆ. ಬೇಡ ಮಂಜು, ದಯವಿಟ್ಟು ಅಂಥ ವಿಚಾರ ಮಾತ್ರ ಮಾಡಬೇಡಿ. ಇನ್ನೊಂದು ಸಲ ಅಂಥ ವಿಚಾರ ಮಾಡೋದಿಲ್ಲ ಅಂತ ನನಗೆ ಮಾತು ಕೊಡಿ, ಮಾತು ಕೊಡಿ. ಭಾರತಿ ಭಾರತಿ, ಮಾತು ಕೊಟ್ಟರು ವಚನವಿಟ್ಟರು ಎಲ್ಲವೂ ವ್ಯರ್ಥ. ಈಗ ನಾನು ಬರ್ತೀನಿ ಭಾರತಿ. ಮಂಜು, ಮಂಜು, ಹೌದು ಮಂಜು, ನೀವು ಹೇಳುವ ಮಾತು ನಿಜ. ಮಾತು ಕೊಡಬಹುದು, ವಚನವಿಡಬಹುದು, ಆದ್ರೆ ಹಣೆ ಬರಹವನ್ನು ಬದಲಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಹಣೆ ಬರಹದಲ್ಲಿ ಹಾಲಿಗೆ ಆಸೆ ಪಟ್ಟು ತುಪ್ಪವನ್ನೇ ಕಳೆದುಕೊಂಡಂತಾಯ್ತು ಮಂಜು, ತುಪ್ಪವನ್ನೇ ಕಳೆದುಕೊಂಡಂತಾಯ್ತು. ಇವರಾಡು ಮಾತುಗಳನ್ನು ಕೇಳಿ ನನ್ನ ಹೃದಯಕ್ಕೆ ಮತ್ತೊಂದು ರೋಗ ತಂದುಕೊಂಡೇನಲ್ಲ. ಮೊದಲನೇ ಗಂಡ ಬದುಕಿದ್ದಾನೆ, ಭಾರತಿ ನನ್ನನ್ನು ಪ್ರೀತಿಯಿಂದ ಕಾಣಬಹುದೇ? ಒಂದೇ ಹೂವಿಗೆ ತುಂಬಿ ಎರಡಾದರೂ ಚಚ, ಇದನ್ನು ವಿಚಾರ ಮಾಡಲೇಬೇಕು. ಭಾರತಿ, ನನ್ನ ಪಾದ ಮುಟ್ಟಬೇಡ. ನನ್ನ ಪಾದ ಮುಟ್ಟುವ ಮುಂಚೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸತ್ಯವಾಗಿಯೂ ನೀನು ಬಿಚ್ಚುವುದರಿಂದ ಉತ್ತರ ಹೇಳಬೇಕು ಭಾರತಿ, ಉತ್ತರ ಹೇಳಬೇಕು. ಆಯ್ತು, ನಿಮ್ಮ ಆತ್ಮದಲ್ಲಿ ಕಾಡುವ ಪ್ರಶ್ನೆಗೆ ನಾನು ಖಂಡಿತವಾಗ್ಲೂ ಉತ್ತರ ನೀಡ್ತೀನಿ. ಹೇಳಿ, ಅದೇನು ಅಂತ ಹೇಳಿ. ನಿನ್ನ ಮೊದಲನೇ ಗಂಡ ಮಂಜು ಸತ್ತಿದ್ದಾನೋ ಅಥವಾ ಬದುಕಿದ್ದಾನೋ? ರವಿ, ನಾನು ನಿಮ್ಮ ಮುಂದೆ ಸತ್ಯ ಸಂಗತಿನೇ ಹೇಳ್ತೀನಿ. ನೀವು ತಾಳಿ ಕಟ್ಟುವಾಗ ಮಂಜು ಸತ್ತಿದ್ದ. ನೀವು ತಾಳಿ ಕಟ್ಟಿದ ಮೇಲೆ ಮತ್ತೆ ಬದುಕಿ ಬಂದಿದ್ದಾನೆ. ಸುಳ್ಳು ಭಾರತಿ, ಸುಳ್ಳು ಸುಳ್ಳು. ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿ ಸತ್ತವರು ಮರಳಿ ಬರುವುದುಂಟೆ. ಮರಳಿ ಬಂದರು ಮಂಜು ನನ್ನ ಗಂಡ ಅಂತ ನೀನೇಕೆ ಹೇಳಲಿಲ್ಲ ಭಾರತಿ? ನೀನೇಕೆ ಹೇಳಲಿಲ್ಲ? ನನಗೇಕೆ ಮೋಸ ಮಾಡಿದಿ ಭಾರತಿ? ನನಗೇಕೆ ಮೋಸ? ಇಲ್ಲ ರವಿ, ನಾ ನಿಮಗೆ ಮೋಸ ಮಾಡಿಲ್ಲ ರವಿ. ಆ ವಿಧಿ ನನಗೆ ಮೋಸ ಮಾಡಿತ್ತು. ನಿಮ್ಮನ್ನ ಮದುವೆ ಆಗುವಾಗ ಮಂಜು ಸತ್ತು ಹೋಗಿದ್ದಾನೆ ಅಂತ ತೀರ್ಮಾನ ಆದ್ಮೇಲೆ ನಾನು ನಿಮ್ಮನ್ನ ಮದುವೆ ಮಾಡಿಕೊಂಡಿದ್ದು. ಪ್ರಥಮ ರಾತ್ರಿ ದಿನ ನಿಮಗೆ ಸತ್ಯ ಗೊತ್ತಾದ್ರೆ ನೀವು ಬದುಕುವುದಿಲ್ಲ ಅಂತ ಸುಮ್ಮನಾದೆ. ಮಂಜು ನನ್ನ ನಿಮ್ಮ ಮುಂದೆ ಮಗ ಅಂತ ಹೇಳಿದ್ರು ಕೂಡ ನಾನು ಎಲ್ಲವನ್ನು ತಾಳಿಕೊಂಡೆ. ಯಾಕೆ ಗೊತ್ತಾ ರವಿ? ಮದುವೆಗಿಂತ ಮುಂಚೆ ನೀವು ಹೇಳಿದ ಮಾತು ನಿಮಗೆ ನೆನಪಿಲ್ಲವೇ? ಅಂದ್ಮೇಲೆ ನಾನು ನಿಮಗೆ ಮೋಸ ಮಾಡುವುದಕ್ಕೆ ಹೇಗೆ ಸಾಧ್ಯ? ಹೇಳಿ ರವಿ, ಹೇಳಿ. ನೀನು ನನಗೆ ಮೋಸ ಮಾಡಿದ್ರು ಚಿಂತೆಯಲ್ಲ ಭಾರತಿ, ನಾನಂತ ಮಂಜುಗೆ ಮೋಸ ಮಾಡಲಾರೆ. ಅದು ಹೇಗೆ? ಮಂಜು ತಾಳಿ ಕಟ್ಟಿದ ಹೆಂಡತಿಗೆ ನಾನು ತಾಳಿ ಕಟ್ಟಬೇಕು.
ಅವನು ನಿಜವಾಗಿಯೂ ಸತ್ತಿದ್ದರೆ ಅವನ ಕನಸು, ಅವನ ಸಂಸಾರ, ಅವನ ಆಸೆ ಎಲ್ಲವೂ ಸತ್ತು ಹೋಗುತ್ತಿತ್ತು. ಅವನು ಸತ್ತಿಲ್ಲ ಎಂದ ಮೇಲೆ ಅವನ ಜೀವನದಲ್ಲಿ ನಾವು ವಿಷವಾಗಬಾರದು. ಒಬ್ಬರ ಬಾಳಿನಲ್ಲಿ ನಾವು ಖಳನಾಯಕನಂತೆ ಪ್ರವೇಶಿಸುವುದು ನನಗೆ ಇಷ್ಟವಿಲ್ಲ. ಅಷ್ಟೇ ಅಲ್ಲದೆ ದೇಶ ಪ್ರೇಮಿಗೆ ದ್ರೋಹ ಬಗೆದರೆ ಅವನ ಉಸಿರು ನಮಗೆ ತಟ್ಟದೆ ಬಿಡಲಾರದು. ಬಾಟಿ ತಟ್ಟದೆ ಬಿಡಲಾರದು. ತನ್ನ ಹೆಂಡತಿಗೆ ತಾಯಿ ಎಂದು ಕರೆಯಬೇಕಾದ್ರೆ ಎಷ್ಟೊಂದು ಪವಿತ್ರವಾದ ಗುಣ ಇರಬೇಕು ಭಾರತಿ. ಅವನದು ಎಷ್ಟೊಂದು ಪವಿತ್ರ. ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಮಂಜು ಎಷ್ಟು ಮಾನಸಿಕವಾಗಿ ನೋವು ಪಡೆಯುವಳು. ಕೊಲೆ ನೋವಿಗಿಂತ ನೋಯಿಸಿ ನೊಂದಿಸುವರು ಮಹಾಪಾಪ. ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಮೋಸ ಮಾಡಲಾರೆ. ಹಾ ಭಾರತಿ, ನನ್ನದೊಂದು ಮಾತು ನೀನು ನಡೆಸಿಕೊಡ್ತೀಯ ತಾನೆ? ಹೇಳಿ, ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ನಿಮ್ಮ ಮುಂದಿನ ವಿಚಾರ ಏನು ಅಂತ ಹೇಳಿ, ನಿಮ್ಮ ಮಾತನ್ನ ನಡೆಸಿಕೊಡ್ತೀನಿ. ವಿಚಾರಿಸುವುದರಲ್ಲಿ ಏನಿದೆ ಭಾರತಿ? ನಾನಂತೂ ಕ್ಯಾನ್ಸರ್ ರೋಗದಿಂದ ಪಾರಾದೆ. ನನ್ನ ಜೀವನದಲ್ಲಿ, ನನ್ನ ಹಣೆ ಬರದಲ್ಲಿ ನಾನು ಹೆಣ್ಣು ಪಡೆದುಕೊಂಡು ಬಂದಿಲ್ಲ ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನೊಬ್ಬರಿಗೆ ನೋವಾಗುವಂತ ಕೆಲಸ ನಾನು ಮಾಡಲಾರೆ ಭಾರತಿ, ಮಾಡಲಾರೆ. ಹಾ ಭಾರತಿ, ನನ್ನದೊಂದು ಮಾತು ನೀನು ನಡೆಸಿಕೊಡ್ತೀಯ ಭಾರತಿ ತಾನೆ? ಗಂಡನೇ ದೇವರು ಅಂತ ಹೇಳ್ತಾರೆ. ದೇವರ ಮಾತಿಗೆ ಎಂದಾದ್ರೂ ದ್ರೋಹ ಬಗೆಯಬಹುದೇ? ಹೇಳಿ, ನೀವೇನೇ ಹೇಳಿದ್ರು ಕೂಡ ನಿಮ್ಮ ಮಾತನ್ನ ನಡೆಸಿಕೊಡ್ತೀನಿ. ಭಾರತಿ, ನೀನು ನಾನು ಪುನಃ ಮಂಜುಳ ಹೆಂಡತಿ ಆಗಬೇಕು ಭಾರತಿ. ಇಲ್ಲ ರವಿ, ಇಲ್ಲ. ಹಾಲು ಮೊಸರು ಆಗ್ಬಹುದು, ಮೊಸರು ಎಂದಿಗೂ ಹಾಲಾಗೋದಿಲ್ಲ ರವಿ, ಹಾಲಾಗೋದಿಲ್ಲ. ಭಾರತಿ, ಬೇವಿನ ಮರ ಕೈಯಾದರೂ ಕೈಯಾದ ರೋಗಕ್ಕೆ ಔಷಧಿಯಾಗಿ ಉಪಯೋಗ ಹೋಗುತ್ತದೆ. ಕೈಯಾದ ಮಂಜುನ ಬಾಳಿಗೆ ನೀನು ಔಷಧಿಯಾಗಿ ಹೋಗಲೇಬೇಕು ಭಾರತಿ, ಹೋಗಲೇಬೇಕು. ಬೇಡ ಮಂಜು, ನನ್ನನ್ನು ಬಿಟ್ರೆ ನೀವು ಬದುಕುವುದಿಲ್ಲ. ಬೇಕಿದ್ರೆ ಮಂಜು ಯುದ್ಧದಲ್ಲಿ ಸತ್ತೋದಂತ ನಾನು ತಿಳಿದುಕೊಳ್ತೀನಿ. ಅದಕ್ಕೆ ಬೇಡಿ, ನನ್ನ ಕೈ ಬಿಡಬೇಡಿ ರವಿ, ದಯವಿಟ್ಟು ನನ್ನ ಕೈ ಬಿಡಬೇಡಿ. ನಿನಗೆ ಅರ್ಥವಾಗಲಾರದು ಭಾರತಿ, ನನ್ನ ಮಾತು ನೀನು ಕೇಳಲೇಬೇಕು. ಇವತ್ತೇ ಹೊಸ ಬಟ್ಟೆ ತೊಟ್ಟು ಹೂ ಮುಡಿದು ನನ್ನೊಂದಿಗೆ ನಡೆ. ಮಂಜುಗೆ ನೀನು ಒಪ್ಪಿದ ಮೇಲೆ ನಾನೇ ನಿನ್ನ ಮಗನಾಗುತ್ತೇನೆ ಭಾರತಿ, ನಾನೇ ನಿನ್ನ ಮಗನಾಗುತ್ತೇನೆ. ತ್ಯಾಗ ಮಾಡಿದವರಿಗೆ ತ್ಯಾಗ ಮಾಡಲೇಬೇಕು. ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ಭಾರತಿ, ಸಿದ್ಧನಿದ್ದೇನೆ. ಬೇಡ ರವಿ, ದಯವಿಟ್ಟು ನನ್ನ ಮಾತು ಕೇಳಿ ರವಿ. ಯಾಕಂದ್ರೆ ಯಾವತ್ತಿದ್ರು ನೀವೇ ನನ್ನ ಪತಿ, ನಾನೇ ನಿಮ್ಮ ಸತಿ. ನಿಮ್ಮ ತ್ಯಾಗ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ ರವಿ. ದಯವಿಟ್ಟು ನನ್ನ ಮಾತು ಕೇಳಿ ರವಿ. ಸಮಯ ವ್ಯರ್ಥ ಮಾಡಬೇಡ ಭಾರತಿ. ಮೊದಲು ನಾನು ಹೇಳಿದಷ್ಟು ನೀನು ಸಿದ್ಧಳಾಗು.
ಬೇಡ ರವಿ, ನನ್ ಮಾತ್ ಕೇಳು ರವಿ, ಬೇಡ. ಭಾರತಿ ಆಯ್ತು ರವಿ, ನೀವ್ ನನ್ನನ್ನ ಎಲ್ಲಿಗೆ ಮುಟ್ಟಿಸ್ಬೇಕು ಅಂತಿದ್ರು ಅಲ್ಲಿಗೆ ಮುಟ್ಟುವುದಿಲ್ಲ ಅಂತ ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ. ಆಯ್ತು ರವಿ, ಆಯ್ತು. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಅವ ನನ್ನ ಬಡದ ಕಳ್ಸ್ಯಾರ ತವ್ರ ಮನಿಗ್ ಹೋಗಂತ. ಯಪ್ಪ ಮತ್ತೇನವಾ ನಿಮ್ಮ ಸುದ್ದಿ? ಮತ್ತೇನಾತ್ ನಿಮಗ? ಯಪ್ಪ ಏನ್ ಹೇಳೋ ಯಪ್ಪ, ಇತ್ತಿತ್ತಲಾಗ ಕೃಷ್ಣ ಯಾವಕ್ಕಿನ ಬ್ಯಾರಕಿನ ಸಂಗ ಹಿಡ್ದಾನ. ಯಪ್ಪ ಎಂತ ನೀವ್ ಮದ್ವಿ ಮಾಡ್ದಿ ನೀನು? ಕೂದಲು ತುಂಬಾ ಹೋಗಿದೆ. ಈಗ ಬ್ಯಾರೆ ಗಂಡ ಬೇಕ. ಬೇರೆ ಗಂಡ ಎಲ್ಲಿ ತರದು? ಬೇರೆ ಗಂಡನ ಒಂದಕ್ಕ ಈ ಮನಿ ಬಡದಾಳಿ ಬರಾಗತ್ತಿ, ಹೆಂಗ ಮಾಡೋದೇನ? ಹಾಕಿರೇನ ಯಾರ ನೋಡು ನಮಗೆ ಹುಡುಗಿರಂದ್ರ ಅಂಟಿರ್ಬೇಕೆ ನಿನಗ? ಎಲ್ಲಿ ನಾವು ಹಲ್ಕನ ನಮಗ ಬರಾಕತ್ತಾನ ಹಿಂದಿನ ಏನಾರ? ಲೇ ರಾಧಿ, ಇಲ್ಲಾಕ ನಿಂತಿ ಅಂತನ ನಡಿ ನಿಮ್ ತವ್ರ ಮನಿಗೆ. ಏನಪ್ಪ ಕೃಷ್ಣ, ಏನ್ ನಿಮ್ಮ ಸುದ್ದಿ ಇಬ್ಬರದು? ಬರೀ ನಾಗದ ತವ್ರ ಮನೆಗೆ ಬಡ ಕಳಿಸ್ತಾ ಅಲ್ಲಿ. ಏ ಮಾವ, ನಿನ್ ಬೂದಿಗಿದ್ದೆ ಐತೇನ? ನಿನ್ ಬೂದಿಗಿದ್ದೈತೇನ? ಸಾದ್ರ ಮಾವನ ಮಗಳ ಅಂತೇಳಿ ಮದ್ವಿ ಆದ್ರ ಈಕಿ ನಮ್ಮ ಊರಾಗ ಕಿಮ್ಮತ್ತ ತೆಗೆದು ಬಿಟ್ಟಾಳ ನಂದು. ಏನ್ ತಪ್ಪು ಮಾಡ್ಯಾವಪ್ಪ ನನ್ನ ಮಗಳು? ದೊಡ್ಡ ತಪ್ಪು ಮಾಡ್ಯಾಡ್ರಿ. ಮಳ್ಳ ಗಾಂಡ ಅಂತೇಳಿ ಪಕ್ಕದ ಮನಿ ಡಾಕ್ಟರ್ನ ಜೊತೆ ಹೋಗಿ ಗುಜು 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 ಮಾತಾಡ್ಕೊತ ನಿಂತಾಳ್ರಿ. ಅದನ್ನ ಆ ಮೊದ್ಲ ಬ್ರಹ್ಮಚಾರಿ ಸುಳಿ ಮಗಾರಿ. ಅದನ್ನೆಲ್ಲಾ ನೋಡಿ ನಮ್ಮ ಹೊಟ್ಯಾಗ ಖಾರ ಕಲಿಸಿದಂಗ ಆಗತ್ ನೋಡ್ರಿ. ಯಾಕ ವಾರ ಅದವ ಹಿಂಗ್ಯಾಕ ಮಾಡತ್ತಿ? ಯಪ್ಪ ತಪ್ಪಿತ್ತಂದ್ರ ನನಗ ಚಪ್ಪಲ್ ತಂದ್ಬಿಡಿ. ಇಲ್ಲ ತಪ್ಪು ಇವಂದಿತ್ತಂದ್ರ ಇವನಿಗೆ ಚಪ್ಪಲ್ ತಂದ್ಬಿಡ್ಬೇಕಾ? ಮತ್ತೆ ನೀನು ಹೊಡಿತಲ್ಲ ನಾ ಹೊಡ್ಯಾಕ ನಿತ್ತಾನ ನಿಮ್ಮನ್ನ. ಹೊಡ್ಯಾಕ ನಿತ್ತೀಯನ? ಮತ್ತೆ ಏನ್ ಮಾಡೋದಿಲ್ಲ, ಹೊಳೆ ಬರಾರ ಒಂದು ಹೊಡೆದ ಕಳಿಸ್ಬೇಕು. ಏನ್ ಗೊತ್ತೇನಪ್ಪ, ಇವ ಎಲ್ಲಿ ಡಾಕ್ಟರ್ಗೆ ಕಲ್ತಾನ ಬರೀ ಟೆಂಪರರಿ ಕಲ್ತಾನ. ಯಪ್ಪ ಡಾಕ್ಟರ್ಗೆ ಮಾಡೋದಿವ ನಂದೇನ್ ತಪ್ಪಿಲ್ಲ ರದಿ. ಇಲ್ಲೇ ನಿಮ್ಮ ಅಪ್ಪನ ಮುಂದೆ ಪುರಾಣ ಆಗಿ ಹೋಲಿ ಹೇಳ್ಬಿಡ್ಲಾ ಎಲ್ಲ. ಅಲ್ಲ ಯಪ್ಪ, ಇವತ್ತು ಏನ್ ಮಾಡ್ದ ಗೊತ್ತೇನ? ಹಾ ಅಲ್ಲ ಮನ್ಯಾಗ ಇಂಥದೊಂದು ಪೇಷಂಟ್ ಇರುವಾಗ ಆ ಡಾಕ್ಟರ್ ಹೇಳ್ತೀನಿ ಇಂಜೆಕ್ಷನ್ ಮಾಡಕ್ ಹೋಗ್ಯಾನ. ಯಪ್ಪ ಅಷ್ಟ ಮೇಲಾಗಿ ಇವ ಒಬ್ಬಕಿನಂತ್ಯಾಗ ಹೋಗ್ಯಾನ ಅಂದ ಬೆಳಕ ನಾ ಮತ್ತೊಬ್ಬ ಡಾಕ್ಟರ್ ಹತ್ರ ಹೋಗಿ ಯಾಕೆ ಸೂಜಿ ಚುಚ್ಕೋಬಾರ್ದು? ಯಾಕಪ್ಪ ಯವ್ವ, ಇವ್ಯಾ ಮಗನ ಡಾಕ್ಟರ್ ಇದಕ್ಕೆ ಮಾಡಕ್ ಕಲ್ತ್ವಾ? ಬರೀ ಗೋಕಾ ಕಡೆನ ಹೊಕ್ಕಾನು? ಕಲ್ತಾನ ಯಪ್ಪ ಕಲ್ತಾನ, ಅರ್ಧ ಮರ್ಧ ಕಲ್ತಾನ. ಅದ ಟೆಂಪರರಿ ಡಾಕ್ಟರ್ಗೆ ಅಂತಾರ ನೋಡ. ಹಾ ಏನಪ್ಪ ಮನ್ಯಾಗ ಜಡ್ ಐತ್ ಬಿಟ್ಟ ಮತ್ತ ಅವ್ರ ಕಡೆ ಯಾಕೆ ಇಂಜೆಕ್ಷನ್ ಮಾಡಕ್ ಹೋಗಿಲ್ಲ? ಈಕಿಗೆ ಇನ್ನೊಂದೆರಡು ತೊಂಚ ನೋಡ್ರಿ, ಮನ್ಯಾಗ ಡಾಕ್ಟರ್ ಇರ್ಲಕ್ ಹಾಗೆ ಮತ್ತೊಬ್ಬನ ಡಾಕ್ಟರ್ ತೆಕ್ ಯಾಕೆ ಹೋಗ್ಕಳ ಅಂತನ್ರಿ ಈಕೆ. ಅಲ್ಲ ನನ್ನ ಜಡ್ಡ ಸರಿಯಾಗಿ ಬಿಡಿಸು, ಮತ್ತ ಆಮ್ಯಾಗ ಮತ್ತೊಬ್ಬನಂತ್ಯಾಗ ಹೋಗಾಕತ್ತಿ ಅಂತ ನೀ ಅಂದ್ರ ನಿನ್ನ ಜಡ್ ಸರಿಯಾಗಿ ಬಿಡಿಸ್ತನ, ಆಮೇಲೆ ನಿನ್ ಜಡ್ ಕ್ಲಿಯರ್ ಆತಂದ್ರ ಮತ್ತೊಂದ್ ಜಡ್ಡಿಗೆ ನಾ ಇಂಜೆಕ್ಷನ್ ಮಾಡಾಕ ಹೋಗಾವ್ ನೋಡ. ಇರ್ಲಿ ವಾರ ಅದವ, ಎಲ್ಲಾ ಜೀವನದಾಗ ಎಲ್ಲಾ ಬರುವ ಇವ ಚಂದಂಗೆ ಬಾಳೆ ಮಾಡ್ಕೊತ ಹೋರಿ. ಯಪ್ಪ ಏನ್ ಗೊತ್ತೇನ? ಹಾ ಅಲ್ಲ ನೀ ಅವಾಗ ಹೇಳಿದಿಲ್ಲ ಗಂಡ ಹೆಂಡತಿ ಉಂಡ ಮ್ಯಾಗ ತನ್ ಜಗಳ ಅಂತ ಹೇಳಿದಿಲ್ಲ. ಉಣಕಿತ ಮೊದಲ ನಾವ ಮೊದಲ ಉಂಡ ಮೇಲೆ ಜಗಳ ಮಾಡ್ತಿದ್ವಿ. ಇತ್ತಿತ್ತಲಾಗ ಉಣಕ್ಕಿಂತ ಮೊದಲ ಜಗಳ ಮಾಡ್ತೀವಿ. ಉಂಡಿ ಅಂದ್ರೆ ಜಗಳನ ಮಾಡುದಿಲ್ಲ ನಾವ ಈಗ. ಲೇ ಮಾವ, ಇತ್ತಿತ್ಲಾಗ ನಿಮ್ ಮಗಳ ಅಡಿಗೆನ ಚಿವಿ ಮಾಡುವಾಳ, ಅದಕ್ಕ ನಮ್ಗ ಆಕಿಗೆ ಜಗಳ ಬರ್ತೈತಿ ನೋಡು ಮಾವ. ಒಂದ ಅಡಿಗೆ ಬಾಳದನ ರುಚಿ ಹತ್ತದಲ್ವ, ಅಟ್ ಬ್ಯಾರೆ 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 ಚಿಕ್ಕಣ್ಣ ಪೀಸ್ ಅದು ಮಾಡಿ ಮಾಡಿ ಹಾಕಲ್ಲ ಮಗಳ. ಯಪ್ಪ ನನ್ನ ಹಡದಪ್ಪ, ಇಲ್ಲಿ ಕೇಳ, ಇನ್ನೊಂದ್ಸಲ ನಿನ್ ಅಂತ್ಯಕ ನ್ಯಾಯನ ತರೋದಿಲ್ಲವ. ಏನ್ ಗೊತ್ತೇನಾ? ಇವನಿಗೆ ಸಿಟ್ಟು ಬತ್ತಂದ್ರ ಇವನ ನಾ ಕೇಟು ಗುದ್ಲಿ. ಯಾಕಂದ್ರ ಮಾಡ್ಕೊಂಡ ಗಂಡ ಅಂತ ಸುಮ್ಮಿರ್ತೀನಿ. ಯಪ್ಪ ಒಂದ್ ಮಾತು ಹೇಳ್ತೀನಿಯಪ್ಪ,
ಮನೆಯಾಗಿನ ಎಮ್ಮಿ ಊರಿಂದ ಹೋಗಿ ಏನ ತಿಂದು ಬರ್ಲಿ ಹಾ. ಒಟ್ಟು ಸಂಜೆಗೆ ಬಂದ ನನ್ನ ಗಡಿಗೆ ತುಂಬಾ ಹಾಲು ಹಿಡಿದ್ರ ಸಾಕು. ಸಾಕಲ್ಲ ಮತ್ತೆ ಇನ್ನೇನೈತಿ ಮತ್ತ ನೀ ಹೋಗಿ ನಿನ್ನ ಕೆಲಸ ಮುಗೀತು. ಮುಗ್ದ ಹೋತು. ನಡಿ ಆಯ್ತ, ಗಂಡ ಹೆಂಡತಿ ಕುಡ್ದಿ ನಾವ್ ಈಗ. ಹಂಗಿದ್ರೆ ಮಧ್ಯಾಹ್ನ ತಡವ ಜಾಡ್ಸ್ರಿ ಇನ್ನೊಂದು ನೀ ಹೋಗಿ ಜಾಡ್ಸ ನಾನು ಜಾಡ್ಸಿ ಕಟ್ಟಿ ನಡಿ. ಕೂಡ ಯಾವ ಮಾಡಿಕೊಂಡ ಹೊಂಟಿ ಎಷ್ಟಂತ ನೀ ಮಾಡತಿ ಎಷ್ಟಂತ ನೀ ಮಾಡತಿ ಹೆಣ್ಣಿಗೆ ಹದಲ್ಲಗತಿ ಮಾತಾಡ ನನ್ನ ಜೊತೆ ಮಾತಾಡ ನನ್ನ ಜೊತೆ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಹೆಂಗೈತಿ ಫುಲ್ ಹೊರಪೈತೆ. ಫುಲ್ ಹೊರಪೈತಿ ಹಂಗಾರ ಆಗಿ ಹೋಗ್ಬಿಡ್ಲ ನೋಂದ ಚಾಲು ಮಾಡು. ಮಾಡಂಗಾರ ಅಲ್ಲಿ ನೋಡಿ ಏನಾಗತ್ತಾರ. ನನ್ನ ಗೆಳತಿ ನನ್ನ ಗೆಳತಿ ನನ್ನಡಿ ನೀನ ಗತಿ ಓಣಿ ಹಿಡಿದ ನಾ ಬರುವಾಗ
ಸಾತು ನಿನ್ನ ಮ್ಯಾಲ ಸಾತು ನಿನ್ನ ಮ್ಯಾಲ ಏನ್ ಗೊತ್ತೇನ ಮಾಸ್ತರ್ ನೀ ಹಾಡಿದ್ರೆ ಬಿಡಿದ್ರೆ ಈ ಮಾಸ್ತರ್ಗಳು ತಿಂಡಿ ಬಾಳ ಹಂಗ ಹೌದ್ ನೋಡ ಹೌದ ಹೌದಾ ಅವ್ರದೈತಿಲ್ಲ ಗೊತ್ತ ಅವ್ರಗ ಅವ್ನು ಪಡ್ಕ ನಿಂದೈತಪ್ಪ ಯಾರ್ದ ನಿಂದು ನಂದು ತಿಂಡಿ ಐತಿ ನಿಂದು ತಿಂಡಿ ಐತಿ ಏನ್ ಹಾಗೆ ಒಲ್ಲೆ ಮಹಾರಾಷ್ಟ್ರದಿಂದ ಕರ್ನಾಟಕ ಬಂದಿನ ಗೊತ್ತೇನ ಇಲ್ಲ ಹಂಗಲ್ಲದ ಎಲ್ಲಾರ ಬಡ್ಕೊಂಡ್ಕಿತ್ತಿ ನಾ ಬಡಿತೀನಿ ನೋಡಿ ಹೆಂಗ ಬಡಿತೀನಿ ಅಂದ್ರ ನಾ ಬಡಿದ್ರೆ ಏನಾಗಲ್ಲ ನೀ ಬಡಿದ್ರ ಹೊಯ್ಕೋತ್ ಹೊಕ್ಕಿತಾ ಯಾವ ಹೊತ್ತು ನಡಿ